ನಮ್ಮನ್ನು ನಾವು ತೋರಿಸೋದು ಮಾಡೋದು. ಅದು ಒಬ್ಬರು ವಿಡಿಯೋ ಬನ್ನಿ ಎಲ್ಲ ನೀವು ಲೈನಾಗಿ ಒಬ್ಬೊಬ್ಬರಾಗಿ ಇಸ್ಕೊಂಬನ್ನಿ. ಕೊಟ್ಬಿಟ್ಟು ಕಳಿಸಿ ಬಾಪಟ್ಟೆ ತಗೊಂಡೋಗಿ. ನಿನಗೆ ಅದು ಇಲ್ಲಿ ನಿಂತ್ಕೊಳ್ಳಪ್ಪ, ಇಲ್ಲ ನಿಂತ್ಕೋ. ಕಳಿಸಿ ಕೊಟ್ಟು ಕಳಿಸಿ. ಯಶೋ ಏನು ಬೇಡ ಸುಂದರ್, ಆಮೇಲೆ ಅವ್ರ ಹತ್ರ ನಿಂತ್ಕೊಳ್ಳಿವ್ರಿ. ಇಸ್ಕೊಂಡು ಬರ್ತಾ ಇರ್ಬೇಕು. ಬಾ ಸ್ವೀಟ್ ಆಮೇಲೆ ಮಕ್ಕಳ ಅದೆಲ್ಲ ಕವರ್ ಬ್ಯಾಗ್ ಒಳಗೆ ಕಡೆ ಮೇಡಮ್ ನಿಲ್ಲಿಸ್ಬಿಡು ಎಲ್ಲರೂ ಆಯ್ತ್ರಪ್ಪ. ತಡೀಸಮ್ಮ, ಹೋಗ್ಬೇಡ. ಮಾತಾಡಿಸ್ತೀಯಾ? ಅಲ್ಲಿ ಮಾತಾಡ್ಸದ ಇಲ್ಲಿ ಪ್ರತಿಯರಿಗೆ ಬೇಕಲ್ಲ. ಹ್ಯಾಪಿ ಬರ್ಡೇ ಹೇಳ್ಸ್ಬಿಡ ನೋಡ್ರಿ. ನಮ್ಮ ಜಿಲ್ಲೆಯ ಸಂಸದರಾದಂಥ ಒಂದು ನಿಮಿಷ ವೆಯ್ಟ್. ಸ್ಟಾರ್ಟ್ ಆಯ್ತಾ? ಹುಡುಗ್ರ ಮಾಡ್ತೀನಿ. 1 2 3 ಇನ್ನೊಂದ್ಸತಿ ಶ್ರೇಯಸ್ ಯಾರು ಅಂತ ಗೊತ್ತಾಗಲೇ. ಉಚಿತವಾಗಿ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಎಲ್ಲ ಲೀಡರ್ಗಳು ಬಂದಿರ್ತಾರೆ. ಅವರಿಗೆಲ್ಲ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರಕ್ಕೆ. ಹಾಗೆ ಪತ್ರಿಕಾ ಮಿತ್ರರೆಲ್ಲ ಬಂದಿರ್ತಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಕೋರಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತು ಏನು ನಮ್ಮ ಹಾಸನ ಜಿಲ್ಲೆಯ ಯುವ ಸಂಸದರು ಹಾಗೂ ಆತ್ಮೀಯ ಸ್ನೇಹಿತರಾದಂಥ ಶ್ರೇಯಸ್ ಎಂ ಪಟೇಲ್ರು ಇವತ್ತು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವು ಚನ್ನರಾಯಪಟ್ಟಣದ ಎಲ್ಲ ಏನೊಂದು ಯುವಕ ಮಿತ್ರರು, ಎಲ್ಲ ಮುಖಂಡರು, ನಮ್ಮ ಯೂತ್ ಕಾಂಗ್ರೆಸ್ಸು ಎಲ್ಲರ ವತಿಯಿಂದ ಇವತ್ತು ಒಂದು ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ಉಚಿತವಾಗಿ ಒಂದು ಬ್ಯಾಗ್ನ ಕೊಡುವಂಥ ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದ್ದೀವಿ ಅವರ ಬರ್ತ್ಡೇ ಅಂಗವಾಗಿ. ಮೊದಲದಾಗಿ ಇವತ್ತು ತಾಲೂಕಿನ ಒಂದೊಂದು ಹೋಬಳಿ ಮಟ್ಟದಲ್ಲಿ ಒಂದೊಂದು ಸ್ಕೂಲ್ನ ಆಯ್ಕೆ ಮಾಡ್ಕೊಂಡು ಇವತ್ತು ಕೊಡ್ತಾ ಇದ್ದೀವಿ ಮೊದಲನೇ ಹಂತದಲ್ಲಿ. ಹಾಗೆ ಇವತ್ತು ವಿರೂಪಾಕ್ಷಪುರಕ್ಕೆ ಇವತ್ತು ಬಂದು ಅಲ್ಲಿ ನಮ್ಮ ಲೋಕಲ್ ಮುಖಂಡರಾದಂಥ ನಮ್ಮ ಧನಂಜಯಣ್ಣ ಎಲ್ಲ ಮುಖಂಡರುಗಳನ್ನ ಸೇರಿ ಇವತ್ತು ಇಲ್ಲಿ ಬ್ಯಾಗ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯ ಕಟ್ಕೊಳ್ಳೋಕ್ಕೂ ಒಂದು ಒಳ್ಳೆಯದಾಗಲಿ, ಇದು ಒಂದು ನೆರವಾಗಲಿ, ನಮ್ಮ ಒಂದು ಚಿಕ್ಕ ಕಾಣಿಕೆನ ಕೊಟ್ಟು ಇದು ಕೂಡ ಅವ್ರಿಗೆ ನೆರವಾಗಲಿ ಅಂತ ಈ ಮೂಲಕ ಆಶಿಸ್ತಾ ಶ್ರೇಯಸ್ ಪಟೇಲ್ ಅವ್ರಿಗೆ ನಮ್ಮೆಲ್ಲರ ಮೂಲಕ ಇವತ್ತು ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸಿ, ಭಗವಂತ ಇನ್ನು ಮುಂದಕ್ಕೆ ಒಳ್ಳೆ ಆಯುಷ್, ಆರೋಗ್ಯ, ಭಾಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಇನ್ನೂ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗಲಿ ಅಂತ ನಾವೆಲ್ಲ ಬೇಡ್ತೀವಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಮುಖಂಡರಾದಂತಹ ಶ್ವೇತಾ ಯುವರಾಜ್ರವರೇ ಹಾಗೂ ವಿನೋದ್ರವರೇ, ಸ್ನೇಹಿತರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿ ಮತ್ತು ಆದರದಿಂದ ಸ್ವಾಗತಿಸ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಹಾಗೆ ಪತ್ರಿಕಾ ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಅವರೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಹಾಗೂ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೀನಿ. ಈ ಕಾರ್ಯಕ್ರಮದ ಉದ್ದೇಶ ಮಾನ್ಯ ಸಂಸದರಾದ ಶ್ರೀ ಶ್ರೇಯಸ್ ಪಟೇಲ್ರವರ ಹುಟ್ಟುಹಬ್ಬವನ್ನು ಈ ರೀತಿ ಒಂದು ಉಪಯೋಗಕಾರಿಯಾಗಿ ಆಚರಿಸಬೇಕು
ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ತಾಲೂಕಿನ ಯುವ ಮುಖಂಡರು ಯುವರಾಜ್ರವರ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಬ್ಯಾಗ್ಗಳನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಕೂಡ ಪ್ರೀತಿ ಆಧಾರದಿಂದ ಕರೆದಿದ್ದಕ್ಕೆ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದೀರಾ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಕೂಡ ನಾನು ಕೊನೆಯದಾಗಿ ಸ್ವಾಗತಿಸ್ತೀನಿ. ಹಾಸನ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವ್ರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲೆಲ್ಲ ನೆರೆದಿದ್ದೀವಿ. ಈಗ ಇಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಈ ಶ್ರೇಯಸ್ ಅವ್ರನ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಬ್ಯಾಗ್ ವಿತರಣೆ ಮಾಡಬೇಕು ಅಂತ ನಮ್ಮ ಯುವ ಮುಖಂಡರಾದಂಥ ಯುವರಾಜ್ ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವ್ರಿಗೂ ಶುಭವಾಗಲಿ. ಇಲ್ಲಿ ಬಂದಿರತಕ್ಕಂಥ ನಮ್ಮ ವಿನೋದ್ ಅವರು, ರುದ್ರೇಶ್ ಅವರು, ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ ಕಿರಣ್ ಅವರು, ದಿಲೀಪ್ ಅವರು, ಆಮೇಲೆ ಜಯಂತು, ನಮ್ಮ ಮಾದಗುಡ್ನಳ್ಳಿ ಪುನೀತ್, ಆಮೇಲೆ ಆಕರ್ಷ್ ಅವರು, ಇಲ್ಲಿ ನಮ್ಮ ಸತೀಶಣ್ಣ, ಇನ್ನು ಊರಿನ ಗ್ರಾಮಸ್ಥರು, ನಮ್ಮ ರಜತ್, ಪ್ರಮೋದು, ನಮ್ಮ ನಿತಿನ್ ಅವರು ಎಲ್ಲರಿಗೂ ಶುಭ ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ಹಾಸನ ಜಿಲ್ಲೆಯ ಹಾಸನ ಲೋಕಸಭಾ ಕ್ಷೇತ್ರದ ಯುವಕರ ಕಣ್ಮಣಿ ಒಬ್ಬರ ಉತ್ಸಾಹಿ ಸಂಸದರಾದಂಥ ಶ್ರೇಯಸ್ ಎಂ ಪಟೇಲ್ರವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವೇನು ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು ಮತ್ತು ನಮ್ಮ ತಾಲೂಕಿನ ಎಲ್ಲ ಯುವಕ ಮಿತ್ರರೆಲ್ಲ ಸೇರಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡ್ವಿ. ಈ ರೀತಿ ಒಂದು ಎಲ್ಲಿ ತಾಲೂಕಿನಲ್ಲಿ ಬಡ ಮಕ್ಕಳಿದ್ದಾರೆ ಅಂಥ ಶಾಲೆಗಳನ್ನ, ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಮೊದಲನೇ ಹಂತದಲ್ಲಿ ನಾವು ಒಂದು 250ರಿಂದ 300 ಜನಕ್ಕೆ ಈಗ ಮೊದಲನೇ ಹಂತದಲ್ಲಿ ಇವತ್ತು ಒಂದು ಬ್ಯಾಗ್ಗಳನ್ನ ಕೊಡೋಂಥ ಕಾರ್ಯಕ್ರಮನ. ಯಾಕೆಂತಂದರೆ ಇವತ್ತು ನಾವು ಟೌನಲ್ಲಿ ಇವತ್ತು ಯಾವುದೋ ಒಂದು ಬ್ಯಾನರ್ ಕಟ್ಸೋದು ಇನ್ನೊಂದು ಮಾಡ್ತಾ ಹೋಗ್ತೀವಿ. ಅದು ಕೆಲವು ಕಾಲ ಇರುತ್ತೆ, ಮಾತ್ರ ಅದ ನಂತರ 1-2-3 ದಿನ ಆದ ನಂತರ ವೇಸ್ಟ್ ಆಗುತ್ತೆ. ಆ ಥರ ವ್ಯರ್ಥ ಆಗೋದು ಬೇಡ ಅಂಥೇಳಿ ಈ ಥರ ಒಂದು ಮಕ್ಕಳಿಗೆ ಉಪಯೋಗ ಆಗಲಿ ಅಂಥೇಳಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಮತ್ತು ಏನಾಗ್ತಾಯಿದೆ, ಸರ್ಕಾರ ಸುಮಾರು ಸವಲತ್ತು ಕೊಡ್ತಾಯಿದೆ. ಇವತ್ತು ಸರ್ಕಾರಿ ಶಾಲೆ ಮಕ್ಕಳನ್ನ ಪ್ರೋತ್ಸಾಹ ಮಾಡಬೇಕು, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಹೆಚ್ಚಿನ ಓದಬೇಕು ಅಂತ ಏನೇ ಒಂದು ಬಿಸಿ ಊಟದ ಯೋಜನೆ ಆಗಿರ್ಬೋದು, ಮೊಟ್ಟೆ ಕೊಡೋವಂಥದ್ದಾಗಿರ್ಬೋದು, ಉಚಿತವಾಗಿ ಶೂಸು ಎಲ್ಲ ಕೊಡೋವಂಥದ್ದಾಗಿರ್ಬೋದು. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಜನರು ಇವತ್ತು ಸರ್ಕಾರಿ ಶಾಲೆಗೆ ಸೇರಿಸೋಕ್ಕೆ ಒಂದು ಏನು ಪ್ರೈವೇಟ್ ಒಂದು ಶಾಲೆಗಳ ಅವಳಿಯಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರಿ ಶಾಲೆಗಳು ಕಮ್ರಿ ಹೋಗ್ತಾ ಇದ್ದಾವೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಸರ್ಕಾರಿ ಶಾಲೆಗಳಿಗೂ ನಾವು ಪ್ರೋತ್ಸಾಹ ನೀಡಬೇಕು, ಸರ್ಕಾರಿ ಶಾಲೆಗಳಿಗೂ ಸಹ ಹೆಚ್ಚಿನ ಮಕ್ಕಳು ಸೇರ್ಕೋಬೇಕು ಅನ್ನೋ ಒಂದು ಇದನ್ನು ಇಟ್ಕೊಂಡು ನಿಟ್ಟಿನಲ್ಲಿ ಇವತ್ತು ಒಂದು ನಮ್ಮ ಉದ್ದೇಶನ ಇಟ್ಕೊಂಡು ನಮ್ಮ ಶ್ರೇಯಸ್ ಪಟೇಲ್ ಅವರ ಅವರು ಕೂಡ ಒಂದು ದೂರಾಲೋಚನೆ ಇಟ್ಕೊಂಡಿರೋಂಥವ್ರು, ಜನಪರ ಕಾಳಜಿಯನ್ನು ಕೆಲಸ ಮಾಡ್ತಿರ್ತಕ್ಕಂಥವ್ರು. ಅವತ್ತಿವತ್ತು ನಮ್ಮ ಒಟ್ಟಿಗೆ ಸೇರ್ಕೊಬೇಕಾಗಿತ್ತು. ಅವರು ಇವತ್ತು ಅನಿವಾರ್ಯ ಕಾರಣಗಳಿಂದ ಇವತ್ತು ಬ್ಯುಸಿ ಇರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ. ಇವತ್ತು ಅವರು ಹಳ್ಳಿಗೆ ಬರ್ತೀವಿ ಅಂತ ಹೇಳಿದ್ರು, ಇವತ್ತು ಬರೋಕ್ಕಾಗಲಿಲ್ಲ. ಹಂಗಾಗಿ ನಾವು ಈ ಒಂದು ಅವರ ಹುಟ್ಟುಹಬ್ಬಕ್ಕೆ ಇವತ್ತು ನಮ್ಮೆಲ್ಲರ ಇವತ್ತು ಮರುನಳ್ಳಿ ಗ್ರಾಮಸ್ಥರೆಲ್ಲ ಇದ್ದಾರೆ ವೇದಿಕೆ ಮೇಲೆ, ಅನ್ಯತಾ ಭಾವಿಸ್ಬೋದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಮತ್ತು ಎಲ್ಲ ಯುವಕರು ಕೂಡ ಎಲ್ಲ ಸೇರ್ಕೊಂಡಿದ್ದೀವಿ. ನಮ್ಮ ಚನ್ನರಾಯಪಟ್ಟಣದಿಂದ ಕೂಡ ಎಲ್ಲ ಯುವಕ ಮಿತ್ರರು ಬಂದಿದ್ದಾರೆ. ನೀವೆಲ್ಲ ಸೇರಿ ಇವತ್ತು ಬಂದು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಿ. ತಮಗೂ ಕೂಡ ವಂದನೆಗಳನ್ನ ಹೇಳ್ತಾ ಈ ಒಂದು ಮಕ್ಕಳಿಗೆ ಒಂದು ಸಿಹಿ ಹಂಚೋದ್ರ ಮೂಲಕ ಇವತ್ತು ಶ್ರೇಯಸ್ ಪಟೇಲ್ ಅವರು ಕೂಡ ಉಜ್ವಲ ಭವಿಷ್ಯ ಸಿಗಲಿ ರಾಜಕೀಯದಲ್ಲಿ. ಅವರು ಇವಾಗ ಸಂಸದರಾಗಿದ್ದಾರೆ, ಮುಂದೆ ಒಂದು ಬಡ ಬಗರಿಗೆ ಕೂಡ ಅವರು ತಲುಪಲಿ, ಎಲ್ಲ ಒಂದು ಸವಲತ್ತನ್ನು ಕೊಡಲಿ ಅಂತ ಹೇಳಿ ಈ ಮೂಲಕ ಆಶ್ರಯಿಸಿ 12 ಮಾತು ಮುಗಿಸ್ತೀನಿ.